ಗಣತಿದಾರರಿಗೆ ಒಂದಲ್ಲ ಒಂದು ಕಾಟ ಎದುರಾಗ್ತಾನೇ ಇದೆ. ಸಮೀಕ್ಷೆ ಮಾಡೋಕೆ ಹಲವಾರು ವಿಘ್ನಗಳು ಅಲ್ಲಿ ಎದುರಾಗ್ತಾ ಇರೋದು. ಗಣತಿದಾರರು ಸಿಡಿದೆದ್ದಿದ್ದಾರೆ. ಈ ವಿಚಾರವಾಗಿ ಸಮೀಕ್ಷೆ ಮಾಡೋಕೆ ಆಗೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಜಾತಿ ಗಣತಿದಾರರಿಗೆ ಒಂದಲ್ಲ ಒಂದು ಕಾಟ. ಗಣತಿ ಮುಗಿದಿದ್ರೂ ಮತ್ತೊಮ್ಮೆ ಗಣತಿಗೆ ಒತ್ತಡ. ಸಸ್ಪೆಂಡ್ ಮಾಡಿ ಸಮೀಕ್ಷೆ ಮಾಡಲ್ಲ ಎಂದ ಗಣತಿದಾರರು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸಲಾಗುತ್ತಿರುವ ಸಮೀಕ್ಷೆಗೆ ವಿಘ್ನಗಳು ಎದುರಾಗುತ್ತಿವೆ. ಪ್ರತಿ ಜಿಲ್ಲೆಯಲ್ಲೂ 90%ಕ್ಕಿಂತ ಹೆಚ್ಚಿನ ಭಾಗ ಸಮೀಕ್ಷೆ ಆಗಿದೆ. ಇನ್ನೇನು 2-3 ದಿನಗಳಲ್ಲಿ ಸಮೀಕ್ಷೆ ಮುಗಿಯುವ ಹಂತದಲ್ಲಿದೆ. ಈ ಮಧ್ಯೆ ಸಮೀಕ್ಷೆಯಿಂದ ಹೊರಗುಳಿದ 0-6 ವರ್ಷದ ಮಕ್ಕಳ ಸರ್ವೆ ಮಾಡಬೇಕೆಂದು ಸರ್ಕಾರ ಆದೇಶ ಮಾಡಿದೆ. ಈಗಾಗಲೇ ಸಮೀಕ್ಷೆ ಬಹುತೇಕರು ಮುಗಿಸಿದ್ದು, ಸರ್ಕಾರದ ಆದೇಶಕ್ಕೆ ಗುತ್ತಿಗೆದಾರರು ಕಿಡಿಕಾರಿದ್ದಾರೆ. ಸಮೀಕ್ಷೆಯಿಂದ ಹೊರಗುಳಿದ ಮನೆ ಪುನಃ ಸಮೀಕ್ಷೆ ಮಾಡಿ ಹಾಗೂ ಪ್ರಸ್ತುತ 0-6 ವರ್ಷದ ಮಕ್ಕಳ ಸಮೀಕ್ಷೆಯನ್ನ ಮಾಡಬೇಕೆಂದು ಆದೇಶ ಮಾಡಿದೆ. ಸರ್ಕಾರದ ನಿಲುವಿಗೆ ದಾವಣಗೆರೆ ಸಮೀಕ್ಷೆದಾರರು ಗರಂ ಆಗಿದ್ದು, ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಸಮೀಕ್ಷೆಗೆ ತೆರಳಲು ಆಗುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ದಾವಣಗೆರೆ ಜಿಲ್ಲೆಯಾದ್ಯಂತ 97% ಸಮೀಕ್ಷೆ ಮುಗಿದಿದೆ. ಈಗ 6 ವರ್ಷದ ಒಳಗಿನ ಮಕ್ಕಳು ಹಾಗೂ ರೇಷನ್ ಕಾರ್ಡ್ ಹಿಡಿದು ಸಮೀಕ್ಷೆ ಮಾಡುವಂತೆ ಒತ್ತಡ ಹಾಕುತ್ತಿದ್ದಾರೆ. ಸಮೀಕ್ಷೆ ಮಾಡದಿದ್ರೆ ಅಮಾನತು ಮಾಡುವ ಬೆದರಿಕೆ ಹಾಕುತ್ತಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಗಣತಿದಾರರು ಬೇಕಿದ್ರೆ ಅಮಾನತು ಮಾಡಿ ಎಂದು ಆಕ್ರೋಶ ಹೊರಹಾಕಿದ್ರು. ಎಲ್ಲ ಮನೆಗಳಿಗೆ ಹೋಗಿ ಕೇಳಿಬಿಟ್ಟು ನಾವೇನಿದೆ ಸರ್ಕಾರ ಸುತ್ತೋಲೆ ಏನಿದೆ ಅದರ ಪ್ರಕಾರವಾಗಿ ಸರ್ವೆ ಮಾಡಿದ್ವಿ. ಈಗ 0-6 ವರ್ಷದ್ದು ನಮಗೆ ಮಾಹಿತಿ ಹೇಳಿರಲಿಲ್ಲ. ತರಬೇತಿ ಕೊಡುವಾಗ ಮಾಹಿತಿ ಹೇಳಿರಲಿಲ್ಲ. ಅದನ್ನು ನಾವು ಸರ್ವೆಗೆ ತಗೊಳ್ಳಿಲ್ಲ ಸರ್. ಏನಾಗಿದೆ ಅಂದರೆ ಈಗ ನಾವು 97% 100% ಮುಗಿಸಿದ್ದೀನಿ ಸರ್. ನನಗೆ 125 ಅಲರ್ಟ್ ಆಗಿತ್ತು. ನಾನು 135 ಮುಗಿಸಿದ್ದೀನಿ ಸರ್. ನನ್ನ ಬೇಡಿಕೆ ಏನಂದರೆ ಸರ್, ಈಗ ಏನಿಲ್ಲ, ಈ ನಾವು 97% 100 ಮಾಡಿದ್ದೀವಿ ಸರ್. ದಯವಿಟ್ಟು 0-6 ವರ್ಷದನ್ನು ನಮಗೆ ಕೈ ಬಿಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೀನಿ ಸರ್. ಇವತ್ತು ಸಾಫ್ಟ್ವೇರ್ ಸಮಸ್ಯೆ ಆಗಿರ್ಬೋದು, UHID ಸಮಸ್ಯೆ ಆಗಿರ್ಬೋದು, ಆ ಒಂದು ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಇವತ್ತು ಸುಮಾರು 95ಕ್ಕಿಂತ ಹೆಚ್ಚು ಇವತ್ತು ಸಮೀಕ್ಷೆಯನ್ನು ಮಾಡಿ ದಾವಣಗೆರೆ ಸರ್ಕಾರಿ ನೌಕರರು ಇವತ್ತು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ಸಮೀಕ್ಷೆಯಿಂದ ಮುಕ್ತಿಯನ್ನುಗೊಳಿಸಬೇಕು ಅಂತ ಒಂದು ಕೋರಿಕೆಯನ್ನು ಮಾಡೋಣ ಎಂಬ ವಿಚಾರವನ್ನು ಇಟ್ಟುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡ ಇವತ್ತು ಮನವಿಯನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ನಮ್ಮೆಲ್ಲ ಸರ್ಕಾರಿ ನೌಕರಿಗೆ ಸಮೀಕ್ಷೆದಾರರಿಗೆ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿ ಉತ್ತಮವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಸಮಸ್ಯೆಗಳಿಗೆ ತೆರೆಯನ್ನು ಹೇಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಎಂಬ ಮಾತನ್ನ ಹೇಳಿದ್ದಾರೆ. ಸರ್ವೆ ಮುಗಿಸಿದ ಗಣತಿದಾರರಿಗೆ ಶಾಕ್. ಪೆಂಡಿಂಗ್ ಲಿಸ್ಟ್ ಸರ್ವೆಗೆ ಒತ್ತಡ. ಯಾದಗಿರಿ ಗಣತಿದಾರರ ಆಕ್ರೋಶ. ಯಾದಗಿರಿ ಜಿಲ್ಲೆಯಲ್ಲಿ ಸಮೀಕ್ಷೆ ಮಾಡಲು ಗಣತಿದಾರರು ಹಿಂದೇಟು ಹಾಕುತ್ತಿದ್ದಾರೆ. ಯಾದಗಿರಿ ನಗರದಲ್ಲಿ ಟಾರ್ಗೆಟ್ ರೀಚ್ ಮಾಡಿದ ಗಣತಿದಾರರಿಗೆ ಈಗ ಹಿಂದುಳಿದ ವರ್ಗಗಳ ಇಲಾಖೆಯು ಬೇರೆ ಏರಿಯಾಕ್ಕೆ ಸಮೀಕ್ಷೆ ಮಾಡಲು ನಿಯೋಜನೆ ಮಾಡಿದೆ. ಇದರಿಂದ ಗಣತಿದಾರರು ಗರಂ ಆಗಿದ್ದಾರೆ. ನಮಗೆ ನಿಯೋಜನೆ ಮಾಡಿದ ಬಡಾವಣೆಯಲ್ಲಿ ಪೆಂಡಿಂಗ್ ಇರುವ ಸಮೀಕ್ಷೆ ಮಾಡುತ್ತೇವೆ, ಆದ್ರೆ ಬೇರೆ ಬಡಾವಣೆಗೆ ಮತ್ತೆ ಸಮೀಕ್ಷೆ ಮಾಡಲು ಹೇಳಿದ್ರೆ ಹೇಗೆ? ನಾವು ಟಾರ್ಗೆಟ್ ರೀಚ್ ಮಾಡಿದ್ರು ಬೇರೆ ಬಡಾವಣೆಗೆ ಸಮೀಕ್ಷೆ ಮಾಡಲು ನಿಯೋಜನೆ ಮಾಡುವುದು ಸರಿಯಲ್ಲ ಅಂತ ಯಾದಗಿರಿ ಗಣತಿದಾರರು ಆಕ್ರೋಶ ಹೊರಹಾಕಿದ್ದಾರೆ. ಯಾರ್ಯಾರ್ದು ಅದರಲ್ಲಿ ಸೇರ್ಪಡೆ ಆಗಿಲ್ಲೋ, ರೇಷನ್ ಕಾರ್ಡ್ನಲ್ಲಿ ಉಳಿದೋಗಿದೆ. ಕೆಲವರು ರೇಷನ್ ಕಾರ್ಡ್ ಅಪ್ಡೇಟ್ ಆಗದೆ ಜನ ಉಳಿದಿದ್ದಾರೆ. ಸೊ ಅವ್ರದ್ದು KYC ಮಾಡೋಕ್ಕಾಗಿಲ್ಲ, ಆ್ಯಪು ಸರ್ವರು ಬ್ಯುಸಿ ಇದ್ದು. ಅಂಥವ್ರನ್ನ ಅಪ್ಡೇಟ್ ಮಾಡಿರಿ ಅಂತಕ್ಕಂಥ ಮಾತನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದಾರೆ. ನಮ್ಮ ತಾಲೂಕದು ಮರ್ಯಾದೆ ಹೋಗಬಾರ್ದು ಅನ್ನೋದು ನಮ್ಮದು. ಯಾಕಂದರೆ ನಾವೆಲ್ಲ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ, ಹಗಲು ರಾತ್ರಿ ಕೆಲಸ ಮಾಡತ್ತೀವಿ. ಅಂದ್ರೂ ನಮ್ಮ ಮೇಲೆ ಕೆಲವರಿಗೆ ಶೋಕಾಸ್ ನೋಟಿಸ್ನು ಕೊಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳೇ ಗೊತ್ತಾಗಿಲ್ಲ. ಸಕ್ರಿಯವಾಗಿ ನಾವು ಫೀಲ್ಡ್ನಲ್ಲಿ ಹೋಗಿಬಿಟ್ಟು ಕೆಲಸ ಮಾಡ್ತಾಯಿದ್ದೀವಿ. ರಜೆ ದಿವಸದಲ್ಲೂ ಕೆಲಸ ಮಾಡ್ತಾಯಿದ್ದೀವಿ. ಅದನ್ನು ಸ್ವಲ್ಪ ತಿಳ್ಕೊಂಡು ಅವ್ರು ನಮಗೆ ಸಹಕಾರ ಕೊಟ್ಟರೆ ನಾವು ಹಗಲು ರಾತ್ರಿ ಕೆಲಸ ಮಾಡಿ ನಾವು ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ನಮಗೆ ಆಲ್ರೆಡಿ ನಾವು ಸರ್ವೇನ ಮಾಡಿದ್ದೀವಿ. ಆ ಲಿಸ್ಟ್ ಔಟಲ್ಲಿ ಬಂದುಬಿಟ್ಟು ನಮಗೆ ಸೂಪರ್ವೈಸರ್ಗೆಲ್ಲ ಡಿವೈಡ್ ಮಾಡಿ 2000 ಮನೆಗಳು ಅಂಥೇಳಿ ಈ ಥರ ಡಿವೈಡ್ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು, ಅಂದರೆ ಯಾದಗಿರಿಯಲ್ಲಿ ಬರುವಂಥ ಅಷ್ಟು ಏರಿಯಾಕ್ಕೂ ಕೂಡ ಒಬ್ಬ ಟೀಚರ್ಸ್ ಹೋಗಬೇಕು. ನಮ್ಮ ಏರಿಯಾ ನಾವು ಆಲ್ರೆಡಿ ಈಗಾಗಲೇ ನಾವು ಏರಿಯಾದಲ್ಲಿ ಮಾಡಿದ್ದೀವಿ. ಈಗಾಗಲೇ ನಾವು ಟಾರ್ಗೆಟ್ ರೀಚ್ ಕೂಡ ಆಗಿದ್ದೀವಿ. ಆದರೂ ಸಹಿತ ನಮ್ಮಲ್ಲಿ ಏನಾದರೂ ಬಿಟ್ಟು ಹೋಗಿದ್ರೆ ನಮ್ಮ ಏರಿಯಾದಲ್ಲಿ ಅದನ್ನು ನಾವು ಫುಲ್ ಫಿಲಪ್ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ನೀವು ಎಲ್ಲ ಏರಿಯಾನು ತಿರುಗಾಡಿ ಮಾಡಂದರೆ ಅದು ಅಸಾಧ್ಯವಾದ ಮಾತು, ಅದು ಆಗೋದು. ಒಟ್ನಲ್ಲಿ ಗಣತಿದಾರರಿಗೆ ಒಂದಲ್ಲ ಒಂದು ಕಾಟ. ಸಮೀಕ್ಷೆ ಮಾಡಲು ಹಲವಾರು ವಿಘ್ನಗಳು ಎದುರಾಗುತ್ತಿವೆ. ಗಣತಿದಾರರು ಸಿಡಿದೆದ್ದಿದ್ದಾರೆ. ಸಮೀಕ್ಷೆ ಮಾಡಲು ಆಗುವುದಿಲ್ಲವೆಂದು ಗಣತಿದಾರರು ಪಟ್ಟು ಹಿಡಿದಿದ್ದಾರೆ. ದಾವಣಗೆರೆ, ಯಾದಗಿರಿ, ಪಬ್ಲಿಕ್ ಟಿವಿ.